ಜೋಳದ ರೊಟ್ಟಿ ಹೇಗ್ ಮಾಡೋದು ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿದೆ. ನೋಡಿ, ನೀವು ಮಾಡಿ. ಹಾಯ್ ವೀವರ್ಸ್, ನಾನು ನಿಮ್ಮ ಅಶ್ವಿನಿ ತೀರ್ಥಹಳ್ಳಿ. ಇವತ್ತು ಒಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಓರ್ಗಿತಿ ಬಂದಿದ್ದಾಳೆ ಇವತ್ತು. ಹಾಯ್ ಹೇಳು. ಹಾಯ್. ಅವಳಿವತ್ತು ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಜೋಳದ ರೊಟ್ಟಿ. ಆಕ್ಚುಲಿ ಅವ್ರ ಕಡೆ ಜೋಳದ ರೊಟ್ಟಿ ತುಂಬಾ ಫೇಮಸ್. ಸೊ ಹಾಗಾಗಿ ಅವಳು ಹೇಳಿದ್ಲು, ಅಕ್ಕ ನಿಂಗೆ ಜೋಳದ ರೊಟ್ಟಿ ಮಾಡ್ಕೊಡ್ತೀನಿ ಅಂತ. ಸೊ ಇವತ್ತು ಅವಳು ಜೋಳದ ರೊಟ್ಟಿ ಮಾಡ್ತಾ ಇದ್ದಾಳೆ ವೀವರ್ಸ್, ನೋಡಿ. ಸೊ ಸಮಥಿಂಗ್ ಸ್ಪೆಷಲ್. ಆಕ್ಚುಲಿ ನನಗೆ ಜೋಳದ ರೊಟ್ಟಿ ಇಷ್ಟ ಆಗತ್ತೆ. ಸೊ ಹಂಗಾಗಿ ನಾನು ಹೇಳ್ದೆ ಓಕೆ ಮಾಡೋಣ ಅಂತ ಹೇಳ್ದೆ. ಸೊ ಅವಳು ಮಾಡ್ತಾ ಇದ್ದಾಳೆ, ನೋಡೋಣ ಬನ್ನಿ. ಮೊದ್ಲಿಗೆ ಇಲ್ಲಿ ಹಿಟ್ಟು ಕಲ್ಸ್ಕೊತಾ ಇದ್ದಾರೆ. ಈಗ ಜೋಳದ ಹಿಟ್ಟಿಗೆ ಏನ್ ಹಾಕೊಂಡಿದ್ಯಾ? ಬಿಸಿನೀರು. ಬಿಸಿನೀರಾ? ಎಷ್ಟು ಹಾಕೊಳ್ಬೇಕು? ಎಷ್ಟು ಬೇಕಾಗುತ್ತೋ ಹಿಟ್ಟಿಗೆ ನೋಡ್ಬಿಟ್ಟು ಹದ ನೋಡ್ಕೊಂಡು ಹಾಕೋಬೇಕು. ಓಕೆ, ಈ ತರ ನಾದ್ಕೋಬೇಕಾ? ಓಕೆ. ನೀಟಾಗಿ ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀನ್ ಯಾವಾಗಿಂದ ಮಾಡ್ತಾ ಇದ್ಯಾ? ನಾನು ಮದುವೆ ಆದಾಗಿಂದ. ಹಂಗಲ್ಲ, ನಿಮ್ ಕಡೆ ಇದನ್ನ ಅಮ್ಮ ಮಾಡ್ಕೊಡ್ತಿದ್ರ, ನೀನೇ ಮಾಡ್ತಿದ್ಯಾ? ಅಮ್ಮ ನಮ್ಮ ಆಂಟಿ ಅವ್ರು ಮಾಡ್ತಾ ಇದ್ರು, ಅವ್ರು ನೋಡ್ಕೊಂಡು ನಾನು ಕಲ್ತಿದ್ದು. ಓಕೆ. ಇದ್ಮೇಲೆ ನಾದದ್ರಲ್ಲೇ ಇರೋದು. ಎಷ್ಟು ಚೆನ್ನಾಗಿ ನಾದ್ಕೋತೀವಲ್ಲ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಓಕೆ. ಆಕ್ಚುಲಿ ನಾನು ಮಾಡಕ್ ಟ್ರೈ ಮಾಡಿದೀನಿ, ಬಟ್ ಅದು ಇಷ್ಟು ನೀಟಾಗಿ ಬರ್ಲಿಲ್ಲ. ಬಿಸಿನೀರು ಹಾಕೋಬೇಕು, ಅದಕ್ಕೆ ಚೆನ್ನಾಗಿ ಜಿಗಿ ಇದ್ರೆ. ಇನ್ನೊಂದು ಊರ್ ಕಡೆ ಇಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಅಲ್ಲಿ ಚೆನ್ನಾಗಿ ಬೀಸ್ತಾರಲ್ವಾ, ಹಂಗಾಗಿ ಉಂಡೆ ಉಂಡೆ ತರ ಇಷ್ಟು ಚೆನ್ನಾಗಿ ಬರುತ್ತೆ. ಅಂದ್ರೆ ಈ ತರ ಈಗ ನಾದ್ಕೊಳ್ಳೋದ್ರ ಮೇಲೆ ಇರೋದಿದು ರೊಟ್ಟಿ. ಓಕೆ. ಇಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದಾರೆ ಹಿಟ್ಟನ್ನ. ಇವಾಗ ರೊಟ್ಟಿ ಹೇಗ್ ತಟ್ಟೋದು ಅಂತ ನೋಡೋಣ. ಆಕ್ಚುಲಿ ನಾನು ಟ್ರೈ ಮಾಡ್ತೀನಿ ಆಯ್ತಾ ಈ ತರ ಮಾಡಕ್ಕೆ, ಬಟ್ ಈ ತರ ಬರಲ್ಲ ನಂಗೆ ಬಡಿಯಕ್ಕೆ. ಇವತ್ತು ನೀನ್ ಬಡಿತಿರೋದ್ ನೋಡಿ ಕಲ್ತ್ಕೋಬೇಕಷ್ಟೆ, ವಿಡಿಯೋ ನೋಡಿ. ನಮ್ಮನೇಲಿ ರೊಟ್ಟಿ ಸೌಂಡ್ ಕೇಳಿ ಕೆಳಗಡೆ ಮನೆಯವ್ರು ಅನ್ಕೊಳ್ತಾರೆ ಅಶ್ವಿನಿ ರೊಟ್ಟಿ ಮಾಡ್ತಾ ಇದ್ದಾಳ ಅಂತ. ನೋಡಿ ವಿವರ್ಸ್, ಎಷ್ಟು ಚೆನ್ನಾಗಿ ಒಂಚೂರು ಬ್ರೇಕ್ ಇಲ್ಲದೆ ಎಷ್ಟು ಚೆನ್ನಾಗಿ ತಟ್ಟಿದ್ಲಲ್ವಾ. ನಾನು ಹಾಕೊಳ್ಳೋದೇ ಒಂದು ಇದಲ್ವಾ, ನೀಟಾಗಿ ಹಾಕೊಂಡು ಆಮೇಲೆ ಅದ್ರ ಮೇಲೆ ನೀರು ಹಚ್ಕೊಬೇಕಿದ್ದಾರ. ಓಕೆ. ಹೈಟೆಲ್ಲ ಬಂದು ನೀರು ಜಾಸ್ತಿ ಮಾಡಬೇಕು. ಒಂದು ಬಟ್ಟೆಯಿಂದ ನೀರು ಹಚ್ಕೋಬೇಕು ಈ ಥರ. ಓಕೆ, ನೀರು ನೀಟಾಗಿ ಹಚ್ಕೊಂಡ್ಬಿಡ್ಬೇಕು. ಫಸ್ಟು ಇನ್ನು ಅದು ಆಗೋ ಅಷ್ಟೊತ್ತಿ ಇನ್ನೂ ಇಲ್ಲ. ಓಕೆ, ಇದು ಫಾಸ್ಟಾಗಿ ಆಗುತ್ತಲ್ವ, ಬೇಗನೆ ಆಗುತ್ತೆ. ನಾನು ತುಂಬ ಕಷ್ಟ ಇದು ಅಂದ್ಕೊಂಡಿದ್ದೆ. ವಿವರ್ಸ್, ಇಲ್ಲಿ ನಮ್ಮ ದಾತ್ರಿ ಕೂಡ ರೊಟ್ಟಿ ಮಾಡ್ತೀನಿ ಅಂತ ಬಂದು, ಅವ್ರ ಚಿಕ್ಕಿ ಇಲ್ಲಿ ರೊಟ್ಟಿ ಬಡಿತಾ ಇರೋದನ್ನ ನೋಡಿ ತಾನು ಮಾಡ್ತೀನಿ ಅಂತ ಬಂದ್ಲು. ಅವಳಿಗೂ ಒಂದು ಚಿಕ್ಕ ಪೀಸು ಹಿಟ್ಟನ್ನ ಕೊಟ್ಟಿದ್ವಿ, ಅವಳು ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ತುಂಬ ಕ್ಯೂಟ್ ಅನ್ನಿಸ್ತಾ ಇತ್ತು ನಮಗೆ ಈ ಮೂಮೆಂಟ್ನ ನೋಡೋಕ್ಕೆ. ಮಕ್ಕಳು ಏನು ಮಾಡಿದ್ರು ಚಂದ ಅಂತಾರಲ್ಲ, ನೋಡಿ ಇದೇನೆ ಅವ್ರ ಅಬ್ಸರ್ವೇಷನ್. ಎಷ್ಟು ಚೆನ್ನಾಗಿ ಅವಳು ಅಬ್ಸರ್ವ್ ಮಾಡ್ತಾ ಇದ್ಲು ಅಂದರೆ, ಅವ್ರ ಚಿಕ್ಕಿ ಹೇಗೆ ತಟ್ತಾರೋ ಅವಳು ಹಾಗೆ ತಟ್ತಾ ಇದ್ಲು. ಮಕ್ಕಳು ಅಬ್ಸರ್ವ್ ಮಾಡ್ತಾರಲ್ಲ, ಅದೇ ಕ್ಯೂಟ್ ಮೂಮೆಂಟ್ಸ್ ಇವೆಲ್ಲ. ತರಿಸ್ಕೊಂಡಿಲ್ವಾ ಊರಿಂದ? ಅಚ್ಚಾ, ಇದಕ್ಕೆ ಅದೇ ರೊಟ್ಟಿ ಅಂದ್ರೆ ಅದೇ ಹಂಚ್ಬೇಕಾ? ಇದಕ್ಕೆ ದಪ್ಪ ಆಗಿರುತ್ತಲ್ವಾ, ಒಲೆ ಮೇಲೆ ಯಾವ ಹಂಚಿಡ್ತೀವಲ್ವಾ ನಾವು, ಎಷ್ಟು ಚೆನ್ನಾಗಿ ಹಂಚ್ಕಾಯಿತ್ತು ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಕೊಂಡು ಬರುತ್ತೆ. ಓಕೆ. ಅಂದ್ರೆ ಇದು ದೋಸೆ ತವಾಗಿರೋದ್ರಿಂದ ಉಬ್ತಾ ಇಲ್ಲ. ಅಷ್ಟೊಂದು ಕಾಯಲ್ಲ ಇದು ದೋಸೆ ತವ. ಓಕೆ, ನೀಟಾಗಿ, ಹಂಗಾಗಿ ಅಷ್ಟೊಂದು ಉಬ್ತಾ ಇಲ್ಲ. ಬಂತು ಕಡೆ ಪರವಾಗಿಲ್ಲ, ಸ್ವಲ್ಪ ದಪ್ಪ ಆಗಿದೆಯಲ್ಲ, ಅದಕ್ಕೆ ಬರ್ತಾ ಇದೆ. ರೊಟ್ಟಿ ಮಾಡ್ಬೇಕಾದ್ರೆ ತವ ಕೂಡ ಇಂಪಾರ್ಟೆಂಟು. ಸೊ ಕೆಲವುದು ಉಬ್ಬಿತು, ಕೆಲವುದು ಉಬ್ಬಿಲ್ಲ. ನಂದು ತವ ದೋಸೆ ತವ ಆಗಿರೋದ್ರಿಂದ ಸೊ ಕೆಲವುದು ಉಬ್ಬಿದೆ. ವಿವರ್ಸ್, ಚೆನ್ನಾಗಿ ಬಂದಿತ್ತು ರೊಟ್ಟಿ. ನಾವಿಲ್ಲಿ ಈ ಥರ ರೊಟ್ಟಿ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ದಾತ್ರಿ ನೋಡಿ ಎಲ್ಲಿ ಕೂತಿದ್ದಾಳೆ. ದಾತ್ರಿಯಲ್ಲಿ ಯಪ್ಪ, ದಾತ್ರಿ ನಿಂಗೆ ಯಾರೇ ಅದ್ರ ಮೇಲೆ ಹತ್ತು ಕೂತ್ಕೊಂಡಿದ್ದು?
ಏಯ್ ನಾನೊಂದ್ ರೊಟ್ಟಿ ಟ್ರೈ ಮಾಡ್ತೀನಿ ಕಣೆ. ಸರಿ ಟ್ರೈ ಮಾಡಿ. ನಂಗೇನಾದ್ರು ಗೊತ್ತಾಗಿಲ್ಲ ಅಂದ್ರೆ ಹೇಳು. ಓಕೆ ಇಷ್ಟೆಲ್ಲ ಕೆಳಗೆ ಹಾಕಿ ಒಂಚೂರು ನಾದ್ಕೋ ಅದ್ರ ಮೇಲೆ. ಅಂಟ್ಲಿ ಹೌದಾ? ಹಾ ನೀಟಾಗಿ ಹಿಂಗೆ ಮೆದ್ಕೋ ಅದನ್ನ. ಹಾ ಹಂಗೆ ಹಂಗೆ ಮಾಡಿ ಗೋಲ್ ಮಾಡ್ಕೊ ಅಲ್ಲೇ ರೌಂಡಾಗಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ವಿವರ್ಸ್. ನಾನು ರೊಟ್ಟಿ ಮಾಡೋಕ್ಕೆ ನನಗೆ ಬರಲ್ಲ. ಓಕೆನಾ? ರೌಂಡ್ ಆಯ್ತಾ? ಫುಲ್ ರೌಂಡ್ ಮಾಡ್ಕೊಂಡು ಕೈಯಲ್ಲಿ ರೌಂಡ್ ಮಾಡ್ಕೊ ಈಗ. ಹಾಂ ಒಂದ್ಸತಿ ಹಿಂಗೆ ಬಡ್ಕೊ ಹಿಂಗೆ. ಹಾಂ ಓಕೆ. ಹಾಂ ಈಗ ಕೆಳಗೆ ಹಿಟ್ಟು ಹಾಕಬೇಕು. ಇಲ್ಲ. ಹಾಂ ಅಷ್ಟು. ಹಾಂ ಈಗ ಅದು ಹಂಗಿಡು. ಹಾಂ ರಿಂಗ್ ತೆಗೆದ್ಬಿಡು. ರಿಂಗ್ ಇದ್ರೆ ಅದು ಬರಲ್ಲ. ನಂದ ಹಾಂ ಎಲ್ಲಿರೋ ರಿಂಗ್ ತೆಗಿಯೋಕ್ಕಾಗದೆ ನನಗೆ ರೊಟ್ಟಿ ಮಾಡೋಕ್ಕಾಗಿಲ್ಲ ವಿವರ್ಸ್. ಇಷ್ಟೇನಾ? ಆಯ್ತಾ? ನಾನು ರೊಟ್ಟಿನ ಭವಾನಿನೇ ಕಂಟಿನ್ಯೂ ಮಾಡಿದ್ಲು ಬಿಕಾಸ್ ನನಗೆ ಮಾಡೋಕ್ಕಾಗಿಲ್ಲ. ಸೊ ಫೈನಲಿ ರೊಟ್ಟಿ ಆಯಿತು. ಫೈನಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಆಯಿತು. ವೀವರ್ಸ್ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.